ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹುಟ್ಟುಹಬ್ಬ ಎಲ್ಲರ ಒಡನೆ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು ಸದಸ್ಯರು ಎಲ್ಲರೂ ಕೂಡ ನಿರ್ಧಾರ ಮಾಡಿದ ಮೇಲೆ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನು ಇವತ್ತು ಮನೆತ ಕಾರ್ಯಕ್ರಮ ಇದೆ, ಲಾಸ್ಟ್ ಅಲ್ಲಿ ನಮ್ಮ ಕುಡುಮಲ ಗಣಪತಿ ಒಂದು ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆವಾಗಲೇ ನಮ್ಮ ಗಣೇಶ್ ಅವರು ಹೇಳಿದಂಗೆ ನಾವು ಕನ್ನಡ ನೆಲ ಜಲ ಭಾಷೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿದ್ದೀನಿ. ನನಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ, ನನಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹಾಗೆ ಕುಡುಮಲ ಗಣಪತಿ ಆಶೀರ್ವಾದ, ನಾನು ಇನ್ನೂ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಮುಳುಬಾಗಿಲು ಗಡಿ ಭಾಗದಿಂದ ಕನ್ನಡ ನೆಲ ಜಲ ಭಾಷೆಗೆ ಯಾರಾದ್ರೂ ಒಬ್ರು ಇಬ್ರು ಮೂರು ಜನ ಆದ್ರೂ ಇರಬೇಕು. ಎಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳೆಲ್ಲ ಅವರು ಗುರುತಿಸ್ಕೊಂಡಿದ್ದಾರೆ. ಆದ್ರೆ ನಮಗೆ ಆ ಭಗವಂತ ತಾಯಿ ಭುವನೇಶ್ವರಿ ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಕನ್ನಡ ನೆಲ ಜಲ ಭಾಷೆಗೆ ನೀನು ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಡ್ತಾರೆ, ಆದ್ರೆ ನಾವು ಸ್ವಲ್ಪ ಜಾಸ್ತಿ ಕೊಡ್ತಾ ಇದೀವಿ. ಆಗ್ಲೂ ರಾತ್ರಿ ಅನ್ನೋದೇ ಕನ್ನಡಕ್ಕಾಗಿ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರ ಒಂದು ಆಶೀರ್ವಾದದೊಂದಿಗೆ, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಳ ರಾಘವೇಂದ್ರನ್ ಅವರ ಆಶೀರ್ವಾದದೊಂದಿಗೆ, ಆಗ ನಮ್ಮೆಲ್ಲ ಮುಳುಬಾಗಿಲು ತಾಲೂಕಿನ ಎಲ್ಲ ಒಂದು ಸದಸ್ಯರು ಮುಖಂಡರ ಜೊತೆಗೆ ನಾವೆಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಕನ್ನಡ ನೆಲ ಜಲವನ್ನ ಉಳಿಸ್ತಾ ಇದ್ದೀವಿ. ಆದ್ರಿಂದ ನಮ್ಮ ಗಣೇಶ್ ಹೇಳ್ದಂಗೆ ಮುಂದಿನ ದಿನದಲ್ಲಿ ನನಗೆ ನನ್ನ ಮನಸ್ಸಲ್ಲಿರೋದೊಂದೇ, ಮುಂದಿನ ದಿನದಲ್ಲಿ ನನಗೆ ನನ್ನ ಮುಳುಬಾಗಿಲು ತಾಲೂಕು ಗಡಿ ಭಾಗದಿಂದ ಕನ್ನಡವನ್ನ ಹೆಚ್ಚಾಗಿ ಉಳಿಸ್ಬೇಕು ಅನ್ನೋ ನನ್ನ ಕರ್ತವ್ಯ. ಅಭಿಮಾನಕ್ಕೆ ಬೆಲೆ ಕಟ್ಟಲಕ್ಕಾಗಲ್ಲ. ಅವ್ರು ಗಣೇಶ್ ಅವರು ಹೇಳಿದ್ದಾರೆ, ಅದು ಮುಂದಿನ ದಿನದಲ್ಲಿ ಅದು ಭಗವಂತನೇ ನಿರ್ಧಾರ ಮಾಡ್ತಾರೆ. ನಮ್ಮ ತಾಲೂಕಿನ ಎಲ್ಲಾ ಮುಖಂಡರು ಮತ್ತೆ ನಮ್ಮ ರಕ್ಷಣಾ ವೇದಿಕೆ, ವಿಶೇಷವಾಗಿ ನಮ್ಮ ತಾಲೂಕಿನ ನಮ್ಮ ರಕ್ಷಣಾ ವೇದಿಕೆ ಮುಖಂಡರು ಸದಸ್ಯರು ಎಲ್ಲ ಹಳ್ಳಿಯ ಮತ್ತೆ ಎಲ್ಲ ಹೋಬಳಿ ಮಟ್ಟದಲ್ಲಿ ಎಲ್ಲ ಇದ್ದಾರೆ. ಅವರು ನಿರ್ಧಾರ ಮಾಡದಂತೆ ನಾನು ಮುಂದೆ ಹೋಗ್ತೀನಿ ಹೊರತು ಅವ್ರು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಮುಂದೆ ಹೋಗಲ್ಲ. ಯಾಕಂದ್ರೆ ಅಭಿಮಾನ ಅನ್ನೋದನ್ನು ಅದು ಒಳಗಿಂದ ಬರ್ತದೆ. ನಮ್ಮ ಗಣೇಶ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ಈ ಒಂದು ಕುಡುಮಲ ಗಣಪತಿ ದೇವಸ್ಥಾನದಲ್ಲಿ ಭೇಟಿ ಕೊಟ್ಟು ವಿಶೇಷವಾಗಿ ನಮ್ಮ ಕುಡುಮಲ ದೇವರ ಆಶೀರ್ವಾದವನ್ನ ಪೂಜೆಯನ್ನ ಮಾಡಿಸಿದ್ದಾರೆ. ನಮ್ಮ ಪ್ರತಿಯೊಂದು ವರ್ಷ, ಈ ವರ್ಷನಲ್ಲ 5 ವರ್ಷಗಳಿಂದ ಸತತವಾಗಿ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. 5 ವರ್ಷಗಳಿಂದ ಕೂಡ ನಮ್ಮ ಗಣೇಶ್ ಅವರು ಖುದ್ದಾಗಿ ಅವರೆಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಗಣೇಶ್ ಅವರು ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರು ಇವರ ಒಂದು ಪ್ರತಿಯೊಂದು ವರ್ಷನೂ ಕೂಡ ಕುಡುಮಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನನ್ನನ್ನ ಕರೆಸಿ ನಮ್ಮ ಜೊತೆ ಎಲ್ಲರೂ ಕೂಡ ಸಹಪಾಠಿಗಳು, ಅಭಿಮಾನಿಗಳು, ಮುಖಂಡರು ಎಲ್ಲರೂ ಕೂಡ ಬಂದು ನಮ್ಮ ಕುಡುಮಲ ಗಣಪತಿ ಆಶೀರ್ವಾದವನ್ನು ಪಡೆದು ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನನ್ನನ್ನು ಇವತ್ತು ಕರೆಸಿ ದೇವರ ಆಶೀರ್ವಾದ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇದು 5ನೇ ವರ್ಷ ನಮ್ಮ ಗಣೇಶ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಇಂತಹವನ್ನು ಮುಂದಿನ ಗಣೇಶ್ ಅವರು ಇವಾಗ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರು ಒಂದು ಗುರುತಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅಧಿಕಾರ ಸಿಗ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಅಧಿಕಾರ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಒಂದು ಸ್ವಾಮಿಗಳು ಕೂಡ ನಮ್ಗೆ ತುಂಬಾ ಈ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಪ್ರತಿಯೊಬ್ಬ ಮನುಷ್ಯ ಕೂಡ ಗಳಿಸ್ಬೇಕು. ಎಲ್ಲರೂ ಸತ್ತೋಗ್ಬಿಡ್ತಾರ, ಇವತ್ತೆಲ್ಲ ನಾಳೆ ಎಲ್ರೂ ಕೂಡ ಸಾಯಲೇಬೇಕು. ಇವಾಗ ಎಲ್ರೂ ಕೂಡ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಗಳಿಸ್ಬೇಕು. ಎಲ್ರೂ ಕೂಡ ದೇವರನ್ನ ಯಾರು ನಂಬ್ತಾರೆ ದೇವರು ಯಾವತ್ತೂ ಕೂಡ ಕೈ ಬಿಡಲ್ಲ. ಆದ್ರಿಂದ ದೇವರ ಆಶೀರ್ವಾದ ನಮ್ಮ ತಾಲೂಕಿನ ಜೊತೆಗೆ ಎಲ್ರಿಗೂ ಇರ್ಲಿ ಈ ಸಂದರ್ಭ ಹೇಳ್ತಾ, ನಾನು ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ತೀನಿ. ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.